ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಬದಲಾವಣೆ ಬಿರುಗಾಳಿ ಹೇಳ್ತಾ ಇದ್ದಂತೆ ಕೈ ಪಡೆಯಲು ಈಗಾಗಲೇ ಕಂಪನ ಶುರುವಾಗಿದೆ. ಒಂದು ಕಡೆ ಶಾಸಕರ ಒತ್ತಡ ಕೂಡ ಜೋರ್ ಮಟ್ಟದಲ್ಲಿ ಕೇಳಿ ಬರ್ತಾ ಇದ್ದು, ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಕೈ ವರಿಷ್ಠರು ಅಲರ್ಟ್ ಆಗಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಹಾಗೆ ವೇಣುಗೋಪಾಲ್ ಖರ್ಗೆ ಸಭೆಯನ್ನು ನಡೆಸಿದ್ದು, ವರಿಷ್ಠರ ಸಭೆಯ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸುರ್ಜೇವಾಲಾ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಸಿಎಂ ಜೊತೆ ಸುರ್ಜೇವಾಲಾ ಮತ್ತೆ 1 ಗಂಟೆಗಳ ಕಾಲ ಸುದೀರ್ಘ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಸಿಎಂ ಬದಲಾವಣೆ ಬಿರುಗಾಳಿ ಹೇಳ್ತಾ ಇದ್ದಂತೆ ಕೈ ಪಡೆಯಲು ಈಗಾಗಲೇ ಕಂಪನಗಳೆದ್ದಿರೋದ್ರಿಂದಾಗಿ 2 ಪಡೆಗಳ ಶಾಸಕರನ್ನ ಸಮಾಧಾನದಿಂದ ತಣಿಸಬೇಕಾಗುತ್ತೆ. ಇದು ಹೈಕಮಾಂಡ್ಗೆ ದೊಡ್ಡ ಚಾಲೆಂಜ್. ಯಾಕಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ರಾಜ್ಯದಲ್ಲಿ ಅಧಿಕಾರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗಳು ಕೂಡ ಆಗುತ್ತೆ. ಅದೆಲ್ಲವನ್ನ ಸರಿದೂಗಿಸ್ಕೊಂಡು ಹೋಗಬೇಕಾದಂಥ ಚಾಲೆಂಜ್ ಹೈಕಮಾಂಡ್ಗಿದೆ. ಒಂದು ಕಡೆ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ, ಬೆಂಬಲಿಗರು ಒಂದು ಕಡೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವನ್ನ ವರಿಷ್ಠರು ಸರಿದೂಗಿಸಬೇಕಾಗಿದೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗುತ್ತೆ ಎನ್ನುವಂತಹ ಸುದ್ದಿ ಹೇಳ್ತಾ ಇದ್ದಂತೆ ಆಪ್ತ ಸಚಿವರು ಶಾಸಕರು ಗಲಿಬಿಲಿಗೊಂಡಿದ್ದಾರೆ. ಶಾಸಕರು ಮತ್ತು ಬೆಂಬಲಿಗರ ಅಸಮಾಧಾನ ಸ್ಫೋಟವಾಗ್ತಿದ್ದಂತೆ ಹೈಕಮಾಂಡ್ ಫುಲ್ ಅಲರ್ಟ್ ಆಗಿದೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮ್ಯಾರಥಾನ್ ಸಭೆ ನಡೆದಿದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಮನೆಗೆ ಸುರ್ಜೇವಾಲಾ ದಿಢೀರ್ ಅಂತ ಎಂಟ್ರಿ ಕೊಟ್ಟಿದ್ದು ಕುತೂಹಲ ಮೂಡಿಸಿದೆ. ಮೀಟಿಂಗ್ ಮೇಲೆ ಮೀಟಿಂಗ್, ಹೈ ವೋಲ್ಟೇಜ್ ಚರ್ಚೆ, ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ, ಚದುರಂಗದ ಆಟ ರೋಚಕವಾಗಿದೆ. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿತಾರ ಅನ್ನೋ ವದಂತಿ ಸ್ಫೋಟ ಆಗ್ತಿದ್ದಂತೆ ಆಪ್ತ ಶಾಸಕರು ಅಬ್ಬರಿಸ್ತಿದ್ದಾರೆ. ಸಿದ್ದು ಅಭಿಮಾನಿಗಳ ಆವೇಶ ಸ್ಫೋಟ ಆಗಿದೆ. ಪಟ್ಟದಾಟಕ್ಕೆ ಮುಲಾಮು ಹಚ್ಚೋದಕ್ಕೆ ಹೋಗಿ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣ್ತಿದೆ. ಇದರಿಂದ ಅಲರ್ಟ್ ಆಗಿರೋ ವರಿಷ್ಠರು ಮತ್ತೊಮ್ಮೆ ಸಭೆ ಮೊರೆ ಹೋಗಿದ್ದಾರೆ. ಶಾಸಕರ ಒತ್ತಡ, ಬೆಂಬಲಿಗರ ಆಕ್ರೋಶ, ಕೈ ವರಿಷ್ಠರು ಅಲರ್ಟ್. ದೆಹಲಿಯಲ್ಲಿ ರಾಹುಲ್ ಗಾಂಧಿ, ವೇಣುಗೋಪಾಲ್ ಖರ್ಗೆ ಸಭೆ. ಇತ್ತ ಒಂದಿಷ್ಟು ಶಾಸಕರು ಸಿದ್ದರಾಮಯ್ಯಗೆ ನೀವು ರಾಜೀನಾಮೆ ಕೊಡಬೇಡಿ ಅಂತ ಪಟ್ಟು ಹಿಡಿದಿದ್ದು ಒಂದ್ ಕಡೆ ಆದ್ರೆ, ಬೆಂಬಲಿಗರ ಆಕ್ರೋಶ ದಿಲ್ಲಿ ನಾಯಕರಿಗೆ ಕೊಂಚ ಟೆನ್ಷನ್ ತಂದಿಟ್ಟಿದೆ. ಇದೇ ಕಾರಣಕ್ಕೆ ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ ಖರ್ಗೆ ಮೂವರು ಮತ್ತೆ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ. ಕರ್ನಾಟಕದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತಾಡಿದ್ದಾರೆ. ವರಿಷ್ಠರ ಸಭೆ ಬೆನ್ನಲ್ಲೇ ಸಿಎಂ ನಿವಾಸಕ್ಕೆ ಸುರ್ಜೇವಾಲಾ ದೌಡು. ಸಿಎಂ ಜೊತೆ ಸುರ್ಜೇವಾಲಾ ಮತ್ತೆ 1 ಗಂಟೆ ಸುದೀರ್ಘ ಮಾತುಕತೆ. ದೆಹಲಿಯಲ್ಲಿ ವರಿಷ್ಠರ ಸಭೆ ಬೆನ್ನಲ್ಲೇ ಸಿಎಂ ಕಾವೇರಿ ನಿವಾಸ ಮತ್ತೊಮ್ಮೆ ರಾಜಕೀಯ ಶಕ್ತಿ ಕೇಂದ್ರವಾಗಿ ಬದಲಾಗ್ಬಿಟ್ಟಿದೆ. ಘಟಾನುಘಟಿ ನಾಯಕರು, ಸಚಿವರು, ಶಾಸಕರ ದಂಡು ಲಗ್ಗೆ ಇಡ್ತಾ ಇದೆ. ಪಟ್ಟದಾಟ ಸದ್ದು ಮಾಡ್ತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸುರ್ಜೇವಾಲಾ ದಿಢೀರ್ ಎಂಟ್ರಿ ಕೊಟ್ಟಿದ್ದು ಮತ್ತೊಂದು ತಿರುವು ಪಡೆದುಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಅಧಿಕೃತ ನಿವಾಸ ಕಾವೇರಿಗೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮಿಸಿದ್ರು. ಸಿಎಂ ನಿವಾಸ ಕಚೇರಿಯಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜೊತೆ 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಚರ್ಚೆ ವೇಳೆ ಸಚಿವ ಸತೀಶ್ ಜಾರಕಿಹೊಳಿ, ಜಾರ್ಜ್ ಕೂಡ ಹಾಜರಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಷ್ಟೇ ಅಲ್ಲ, ಸಿಎಂ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಕೂಡ ಭೇಟಿ ನೀಡಿದ್ರು. ಬರೋಬ್ಬರಿ 1 ಗಂಟೆ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳು, ಮುಂದಿನ ನಡೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಖಾಸಗಿ ಸ್ಥಳದಲ್ಲಿ ಸಿಎಂ ಆಪ್ತ ಜಮೀರ್ ಹಾಗೂ ರಿಜ್ವಾನ್ ಅರ್ಷದ್ ಕೂಡ ಮೀಟಿಂಗ್ ಮಾಡಿದ್ದಾರೆ. ಕೈಮನೆಯಲ್ಲಿ ಎದ್ದಿರೋ ಅಧಿಕಾರ ಹಂಚಿಕೆಯ ಬಿರುಗಾಳಿ ಯಾವ ಕಡೆ ತಿರುಗುತ್ತೆ ಅನ್ನೋದೇ ನಿಗೂಢ. ಶಾಸಕರು, ಸಿದ್ದು ಬೆಂಬಲಿಗರ ಆಕ್ರೋಶ ಭುಗಿಲೇಳ್ತಿದ್ದಂತೆ ಸುರ್ಜೇವಾಲಾ ಸಿಎಂ ಜೊತೆ ಚರ್ಚೆ ಮಾಡಿದ್ದು 108 ಪ್ರಶ್ನೆ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.